ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಒಬ್ಬ ಬಾಬಾನ ಸ್ಟೋರಿಯನ್ನ ಇವತ್ತು ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಥವಾ ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ವಿಡಿಯೋಗಳು ನಿಮ್ಗಾಗಿ ಬರುತ್ತೆ. ಸ್ನೇಹಿತರೆ, ಮಹಾಕುಂಭ ನಗರದಲ್ಲಿ ಬಿಸ್ನೆಸ್ ಮ್ಯಾನ್ ಬಾಬಾ ತುಂಬಾನೇ ಜ್ಞಾನವನ್ನ ಹಂಚ್ತಾ ಇರುವಂತಹ ಪರಮಗುರು ಬಾಬಾ ಸ್ಥಾಪನೆ ಮಾಡಿದ್ದು ಪರಮಧಾಮ. ಆದ್ರೆ ಚರ್ಚೆಗೆ ಕಾರಣ ಏನು? ಫ್ಯೂಚರ್ ಮೇಕರ್ ಲೈಫ್ ಕೇರ್ ಗ್ಲೋಬಲ್ ಮಾರ್ಕೆಟಿಂಗ್ ಅನ್ನುವಂತಹ ಕಂಪನಿಯ ಚೇರ್ಮನ್ ಆಗಿದ್ದಂತಹ ವ್ಯಕ್ತಿ ರಾಧೇಶ್ಯಾಮ್ ಅವರು 3.5 ವರ್ಷದಲ್ಲಿ ಒಂದು ಜೈನ್ ಮಾರ್ಕೆಟಿಂಗ್ ಸಿಸ್ಟಮ್ ಮೂಲಕ ಗಳಿಸಿದ್ದು ಬರೋಬ್ಬರಿ 3,000 ಕೋಟಿ ರೂಪಾಯಿಗಳು. ಆದರೆ 1,200 ಕೋಟಿ ರೂಪಾಯಿ ವಂಚನೆ ಆರೋಪದಲ್ಲಿ ಜೈಲಿಗೆ ಹೋಗ್ತಾರೆ. 5 ವರ್ಷ ಜೈಲಿನಲ್ಲಿ ಕಳೀತಾರೆ. ಆ 5 ವರ್ಷದಲ್ಲಿ 500 ಬಾರಿ ಗೀತೆಯನ್ನ ಓದ್ತಾರೆ. ಒಂದು ಕ್ಷಣದಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕು ಅಂತ ಅನಿಸಿದಂತಹ ಆ ಬಾಬಾರಿಗೆ ಅಥವಾ ಆ ರಾಧೇಶ್ಯಾಮ್ ಅವರಿಗೆ ಗೀತೆ ಸಹಾಯ ಮಾಡ್ತಂತೆ. ಅಲ್ಲೇ ಅವರು ಒಂದು ಗೀತೆಯನ್ನ ಬರೀತಾರೆ. ಆ ಗೀತೆಯ ಹೆಸರು ಏನ್ ಗೊತ್ತಾ? ಪರಮ ರಹಸ್ಯ ಗೀತೆ ಅಂತ. 700 ಪುಟಗಳ ಗೀತೆಯನ್ನ ಬರೆದಂತಹ ಆ ವ್ಯಕ್ತಿ 2022ರಲ್ಲಿ ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಜೈಲಿನಿಂದ ಬಿಡುಗಡೆ ಆದಂತಹ ವ್ಯಕ್ತಿ ನಾಪತ್ತೆ ಆಗ್ತಾರೆ. ಆದ್ರೆ ಆ ವ್ಯಕ್ತಿ ಪ್ರತ್ಯಕ್ಷ ಆಗಿದ್ದು ಇಂದಿನ ಮಹಾಕುಂಭಮೇಳ ನಗರದಲ್ಲಿ. ಅಲ್ಲಿ ಜನರಿಗೆ ಜ್ಞಾನವನ್ನ ಹಂಚುತ್ತಾ ಇದ್ದಾರೆ. ಆಸ್ತಿಯಲ್ಲಿ, ಐಷಾರಾಮಿ ಕಾರುಗಳಲ್ಲಿ, ಮಹಲಿನ ವಾಸದಲ್ಲಿ ಸುಖ ಇಲ್ಲ, ಭಕ್ತಿ ಹಾಗೂ ಜನರ ಸೇವೆಯಲ್ಲಿ ಸುಖ ಇದೆ ಅಂತ ಅವರು ಜ್ಞಾನವನ್ನ ಹಂಚುತ್ತಾ ಇದ್ದಾರೆ. ಇದು ಹೊಸ ಧರ್ಮ ಬಿಸ್ನೆಸ್ ಮಾಡಲ್ಲ ಅಂತ ಜನ ಕೇಳ್ತಿದ್ದಾರೆ. ಯಾಕೆಂದ್ರೆ ಜನರು ಹೇಳ್ತಾ ಇರೋದು ಇದು ಹೊಸ ಬಿಸ್ನೆಸ್ ಮಾಡೆಲ್ ಆಗಿರ್ಬೋದು, ಜನರನ್ನ ವಂಚಿಸ್ತಾ ಇರ್ಬೋದು, ಮುಖವಾಡವನ್ನ ಹಾಕೊಂಡಿರ್ಬೋದು. ಯಾಕೆಂದ್ರೆ ಆತನ ಹಿಂದಿನ ಜೀವನ ಆ ರೀತಿ ಇತ್ತು. ಆದ್ರೆ ಪರಮಗುರು ಹೇಳುವಂಥದ್ದು, ನಾನೆಲ್ಲವನ್ನ ತ್ಯಾಗ ಮಾಡಿ ನಾನು ಸನ್ಯಾಸವನ್ನ ಸ್ವೀಕಾರ ಮಾಡಿದ್ದೇನೆ ಅಂತ. ಇದಕ್ಕೂ ಕೆಲವು ದಿನಗಳ ಮುಂಚಿತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರಮಗುರು ಪರಮಧಾಮ ಅನ್ನುವಂತಹ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಹಲವಾರು ವಿಡಿಯೋಗಳನ್ನ ಹಾಕಿದ್ದಾರೆ. ಆ ವಿಡಿಯೋಗಳು ತುಂಬಾನೇ ವೈರಲ್ ಕೂಡ ಆಗ್ತಾ ಇದೆ. ಇಲ್ಲಿವರೆಗೆ ಒಟ್ಟಾರೆ 12 ವಿಡಿಯೋಗಳನ್ನ ಹಾಕಿರುವಂತಹ ರಾಧೇಶ್ಯಾಮ್ ಅಥವಾ ಬಿಸ್ನೆಸ್ ಮ್ಯಾನ್ ಬಾಬಾ ಪರಮಗುರು ಬಾಬಾ ಅವರು ಈಗ ಎಲ್ಲವನ್ನ ತ್ಯಾಗ ಮಾಡಿ ಸಂತರಾಗಿದ್ದಾರೆ. ಕುಂಭಮೇಳದಲ್ಲಿ ಒಂದು ಕಡೆ ಇವರು ಅತ್ಯಂತ ಆಕರ್ಷಣೀಯವಾಗಿದ್ರೆ, ಇನ್ನೊಂದು ಕಡೆ ಚರ್ಚೆಗೆ ಗ್ರಾಸವಾಗ್ತಿದ್ದಾರೆ. ಇದು ನಿಮಗೆ ಸ್ಫೂರ್ತಿ ತರುತ್ತೋ ಇಲ್ವಾ ಅಂತ ನೀವೇ ತಿಳಿಸಿ. ಯಾಕೆಂದ್ರೆ ಒಬ್ಬ ರತ್ನಾಕರ ಆಗಿದ್ದಂತಹ ವ್ಯಕ್ತಿ ಮಹರ್ಷಿ ವಾಲ್ಮೀಕಿ ಆಗಿ ರಾಮಾಯಣವನ್ನ ಬರೆದ ಮೇಲೆ ಒಬ್ಬ ರಾಧೇಶ್ಯಾಮ್ ಆಗಿದ್ದಂತಹ ವ್ಯಕ್ತಿ ಪರಮಗುರು ಆಗಬಹುದೇ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.